ನಮಸ್ಕಾರ ರೀ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ ರೀ. ಇವತ್ತಿನ ವಿಡಿಯೋದೊಳಗೆ ಯಾವ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೋತಾ ಇಲ್ಲ ನಿಮ್ಮ ಜೊತೆ. ಈ ಕಬ್ಬಿಣದ ಕಡಾಯಿನ ನಾವು ಯಾವ ರೀತಿ ಸೀಸನಿಂಗ್ ಮಾಡ್ಕೊಳ್ಳೋದು ಅಥವಾ ನೀಟಾಗಿ ತೊಳೆದು ಇಟ್ಕೊಳ್ಳೋದು ಅಂತಂದು ತೋರಿಸ್ತೀನಿ ರೀ. ಹೊಸದಾಗಿ ತಂದಿರುವಂತಹ ಈ ಕಡಾಯಿಗಳನ್ನು ಅಥವಾ ಈ ತವಾನ ನಾನು ಯಾವ ರೀತಿಯಾಗಿ ತೊಳೆದು ಸೀಸನಿಂಗ್ ಮಾಡಿ ಇಟ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬರ್ರಿ ಹೆಂಗೆ ಮಾಡೋದು ಅಂತಂದು ನೋಡೋಣ. ಈಗ ನಾನು ತೆಂಗಿನ ನಾರನ್ನು ತೊಗೊಂಡಿದ್ದೀನಿ ರೀ. ನೀವು ತೆಂಗಿನ ನಾರಿಗೆ ಬದಲಾಗಿ ನೀವು ಯಾವುದಾದ್ರೂ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾಯಿದ್ರೆ ಅದನ್ನು ಕೂಡ ತೊಗೊಂಡು ಯೂಸ್ ಮಾಡ್ಬೋದು. ಆದಷ್ಟು ತೆಂಗಿನ ನಾರನ್ನು ಯೂಸ್ ಮಾಡಿಕೊಂಡು ನಾವು ತೊಳೆಯೋದ್ರಿಂದ ನೀಟಾಗಿ ನಮಗೆ ಸೀಸನಿಂಗ್ ಅನ್ನೋದು ಆಗುತ್ತೆ. ಅದಕ್ಕೋಸ್ಕರ ನಾನು ತೆಂಗಿನ ನಾರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ತೆಂಗಿನ ನಾರನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾವು ತಿಕ್ಕಿ ತೊಳಿಬೇಕಾಗುತ್ತೆ. ಇದನ್ನು ಈ ರೀತಿ ತೊಳ್ಕೊಳ್ಳೋದ್ರಿಂದ ನೀಟಾಗಿ ನಮಗೆ ಅದರಲ್ಲಿರುವಂತಹ ಗ್ರೀಸ್ ಆಗಿರ್ಬೋದು ಅಥವಾ ತುಕ್ಕು ಹಿಡಿದಿರುವಂತಹ ಈ ಕಲೆಗಳಾಗಿರ್ಬೋದು ಎಲ್ಲದು ನೀಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ತೆಂಗಿನ ನಾರನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರಿ, ಇದನ್ನೆಲ್ಲದನ್ನು ನಾನು ಒಂದೊಂದಾಗಿ ನೀಟಾಗಿ ತಿಕ್ಕಿ ತೊಳೆದು ಇಟ್ಕೋತಾ ಇದ್ದೀನಿ. ನೀವೇ ಏನಾದರೂ ಹೊಸದಾಗಿ ಕಡಾಯಿನ ತಂದಿದ್ರಿ ಅಂತಂದರೆ ಇದೇ ರೀತಿಯೇ ನೀವು ಕೂಡ ಮನೆಯಲ್ಲಿ ತೊಳೆದು ಇಟ್ಕೊಳ್ಳೋದ್ರಿಂದ ಇವು ತುಕ್ಕು ಹಿಡಿಯೋದಿಲ್ಲ. ಆಮೇಲೆ ಈ ಕಡಾಯಿಗೆ ಏನು ಮಾಡಿರ್ತಾರೆ ರೀ ಅಂತಂದ್ರೆ ಗ್ರೀಸನ್ನು ಹಚ್ಚಿರ್ತಾರೆ ರೀ. ಯಾಕಂದರೆ ತುಕ್ಕು ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಗ್ರೀಸನ್ನು ಹಚ್ಚಿ ಇಟ್ಟಿರ್ತಾರೆ. ಅದು ಗ್ರೀಸು ಆದಷ್ಟು ನಮಗೆ ಹೋಗೋದೇ ಇಲ್ಲ. ಅದು ಎಷ್ಟು ನಾವು ನೀಟಾಗಿ ತೊಳೆದ್ರೂ ಕೂಡ ಹೋಗೋದಿಲ್ಲ. ಒಂದು 3-4 ಸತಿ ತೊಳ್ಕೊಬೇಕಾಗತ್ತೆ. ಇವಾಗ ನಾನು ರೊಟ್ಟಿ ಮಾಡೋ ತವ ಹಾಗೆಯೇ ಒಂದು ದೊಡ್ಡ ಕಡಾಯಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಈ ಸಣ್ಣ ಕಡಾಯಿಗೆ ಗ್ರೀಸು ಸ್ವಲ್ಪ ಜಾಸ್ತಿನೇ ಹಚ್ಚಿರೋದ್ರಿಂದ ಅದು ಗ್ರೀಸು ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಅಂಥೇಳಿ ನಾನು ಒಂದು 3-4 ಸತಿ ತೊಳೆದು ಇಟ್ಕೊಂಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ, ಲಾಂಗ್ ಆಗುತ್ತೆ ಅಂದ್ಕೊಂಡು ನಾನು ಅದನ್ನು ತೋರ್ಸೋಕ್ಕೆ ಹೋಗಲಿಲ್ಲ. ಒಂದು 3-4 ಸತಿ ನಾನು ಇದನ್ನು ತೊಳೆದು ಇಟ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲದು ನೀಟಾಗಿ ಹೋಗಿದೆ. ಇವಾಗ ನಾನು ತೊಳೆದು ಮತ್ತೆ 1-2 ಸತಿ ತೊಳೆದು ಅದಾದ ನಂತರ ನಾನು ಕಡಾಯಿನ ಗ್ಯಾಸ್ ಮೇಲ್ಗಡೆ ಇಟ್ಕೊಂಡು ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕಾಗತ್ತೆ ರೀ. ಈ ರೀತಿ ನಾನು ಒಂದು ಬಟ್ಟೆಯಿಂದ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಎಣ್ಣೆನ ಅದಕ್ಕೆ ಒಂದು ಅರ್ಧ ಈರುಳ್ಳಿನ ಹೆಚ್ಚಿ ಅದಕ್ಕೆ ಸ್ವಲ್ಪ ಮತ್ತು 2 ಕಡಾಯಿಗೂ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈ ರೀತಿಯಾಗಿ ನಾನು ಅವನ್ನ ಹುರ್ಕೋತಾ ಇದ್ದೀನಿ ಎಣ್ಣೆ ಒಳಗೆ. ಈ ರೀತಿಯಾಗಿ ಸುತ್ತು ಕಡೆ ಒಂದು ಕಡೆನೂ ಬಿಡಲಾರ್ದಂತೆ ನಾವು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಹುರಿಯೋದ್ರಿಂದ ತುಂಬಾ ನೀಟಾಗಿ ಸೀಸನಿಂಗ್ ಅನ್ನೋದು ಆಗುತ್ತೆ. ಹಾಗೆಯೇ ಕಡಾಯಿ ಕೂಡ ಗ್ರೀಸು ಅದು ಎಲ್ಲ ಹತ್ತಿರುತ್ತಲ್ರಿ, ಅದ್ರ ವಾಸನೆ ಆಗಿರ್ಬೋದು ಎಲ್ಲದೂ ಕೂಡ ನೀಟಾಗಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಒಂದು 3-4 ಸತಿ ನಾನು ಹೇಳ್ತಾ ಇದ್ದೀನಲ್ವ, 3-4 ಸತಿ ಆದರೂ ನೀವು ತೊಳ್ಕೊಬೇಕಾಗತ್ತೆ ನೋಡಿರಿ. ಈ ರೀತಿ ನಾನು ಹೇಳಿದ್ನಲ್ವ, ಆದಷ್ಟು ಈ ನಾರನ್ನು ತೆಂಗಿನ ನಾರನ್ನು ಯೂಸ್ ಮಾಡಿಕೊಂಡು ತೊಳ್ಕೊರಿ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಮ್ಗೆ ಬ್ರೌನ್ ಕಲರ್ ಬರಬೇಕು ನೋಡಿರಿ. ಫುಲ್ಲು ನಮಗೆ ಈ ಈರುಳ್ಳಿ ಅನ್ನೋದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಮಾಡಿಕೊಂಡು ಅದಾದಮೇಲೆ ತೊಳೆದು ನಾನು ಒಂದು ಪೂರಿಗಳನ್ನು ಕರಿತಾ ಇದ್ದೀನಿ. ಯಾವ ರೀತಿಯಾಗಿ ಕಬ್ಬಿಣದ ಕಡಾಯಿಯಲ್ಲಿ ಪೂರಿಗಳು ತುಂಬಾ ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ ನೋಡ್ಬೋದು ನೀವು. ತುಂಬಾ ನೀಟಾಗಿ ಹಾಗೆಯೇ ಚೆನ್ನಾಗಿ ಸೀಸನಿಂಗ್ ಅನ್ನೋದು ಆಗೈತಿ. ಹಾಗೆಯೇ ವಾಸನೆ ಕೂಡ ಇರಲಿಲ್ಲ, ಅಷ್ಟೊಂದು ನೀಟಾಗಿ ಬಂದೈತಿ. ಈ ರೀತಿ ನಾವು ಡೀಪ್ ಫ್ರೈ ಮಾಡೋದಕ್ಕೆ ಈ ಕಬ್ಬಿಣದ ಕಡಾಯಿನ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಅತಿ ಹೆಚ್ಚು ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಾಗೇ ನಿಮ್ಮ ಕಮೆಂಟ್ಸ್ ಕೂಡ ನನಗೆ ಹಾಕೋದಕ್ಕೆ ಮರೆಯೋಕೆ ಹೋಗಬೇಡ್ರಿ. ತಪ್ಪದೆ ಕಮೆಂಟ್ ಕೂಡ ಹಾಕಿರಿ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ. ನೀವು ಕೂಡ ಇದೇ ರೀತಿನ ಮಾಡಿರಿ. ಮತ್ತೊಂದು ವಿಡಿಯೋದೊಂದಿಗೆ ಅಥವಾ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕೇನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಹಂಗೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.